ಕರ್ತನಲ್ಲಿ ಪ್ರೀತಿ ದೇವ್ರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾನೆ. ಪ್ರಿಯ ದೇವ್ರ ಮಕ್ಕಳೇ, ಈ ದಿವಸ ಭಕ್ತನ ಜೀವಿತದಲ್ಲಿ ಪ್ರಾರ್ಥನೆ ತಂದ ಜಯ ಅನ್ನುವಂಥ ಅಂಶದ ಕುರಿತಾಗಿ ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾನೆ. ಅದು ಎರಡನೇ ಮಹಾಪ್ರಪಂಚ ಯುದ್ಧ ನಡೆಯುವಂಥ ದಿನಗಳು. ಆ ದಿನಗಳಲ್ಲಿ ಅಮೇರಿಕ ವೈಮಾನಿಕ ಮಿಲಿಟರಿ ಪಡೆಯವರು ಪೆಸಿಫಿಕ್ ಮಹಾಸಮುದ್ರದ ದಕ್ಷಿಣ ಪ್ರಾಂತ್ಯದ ಒಂದು ದ್ವೀಪದಲ್ಲಿದ್ದಾರೆ. ಆಲ್ರೆಡಿ ಜಪಾನಿನ ಸೈನ್ಯದವರು ಕೆಲವೊಂದು ದ್ವೀಪದ ಪ್ರಾಂತ್ಯಗಳನ್ನು ಆಕ್ರಮಿಸಿಕೊಂಡಿದ್ದಾರೆ. ಈ ಜಪಾನ್ ಮಿಲಿಟರಿ ಪಡೆಯ ಮೇಲೆ ಯುದ್ಧ ಮಾಡಲಿಕ್ಕೋಸ್ಕರ ಈ ಅಮೇರಿಕ ವೈಮಾನಿಕ ಮಿಲಿಟರಿ ಪಡೆಯನ್ನು ಕಳುಹಿಸಲಾಗಿದೆ. ಈ ಅಮೇರಿಕ ಮಿಲಿಟರಿ ಪಡೆಯ ಆ ಒಂದು ಕ್ಯಾಪ್ಟನ್ ಆಗಿ, ನಾಯಕನಾಗಿ ಜಾನ್ಸನ್ ಅನ್ನುವಂಥ ದೇವರು ನಂಬಿದಂಥ ವ್ಯಕ್ತಿ ಆ ಒಂದು ಮಿಲಿಟರಿ ಪಡೆಗೆ ನಾಯಕನಾಗಿದ್ದಾನೆ. ಈತನ ನಾಯಕತ್ವದಲ್ಲಿ ಅದ್ಭುತವಾದಂಥ ರೀತಿಯಲ್ಲಿ, ಆಶ್ಚರ್ಯಕರವಾದಂಥ ರೀತಿಯಲ್ಲಿ ಯುದ್ಧದ ಆಪರೇಷನನ್ನು ಸಕ್ಸಸ್ ಆಗಿ ಮಾಡಿ ಮುಗಿಸಿದ್ದಾರೆ. ಈಗಿರುವಾಗ ಕರ್ತನಲ್ಲಿ ಪ್ರೀತಿ ದೇವ್ರ ಮಕ್ಕಳೇ, ಶತ್ರುಗಳಿಂದ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಈ ಒಂದು ಅಮೇರಿಕ ವೈಮಾನಿಕ ಮಿಲಿಟರಿ ಪಡೆಯವರು ಅವ್ರ ವಿಮಾನ ಶತ್ರುಗಳಿಂದ ತಪ್ಪಿಸ್ಕೊಳ್ಳಿಕ್ಕಾಗಿ ಬಹಳ ದೂರ ಅವ್ರು ಹೋಗಬೇಕಾಗಿ ಬಂತು. ಅವ್ರು ಹಾಗೆ ವಿಮಾನದಲ್ಲಿ ಬಹಳ ದೂರ ಹೋಗಬೇಕಾದ್ರೆ ಅವ್ರು ಹೋಗುತ್ತಿರುವಂಥ ವಿಮಾನದ ಇಂಧನ ಖಾಲಿಯಾಯಿತು. ಅದನ್ನು ತಿಳ್ಕೊಂಡಂಥ ವಿಮಾನದ ಪೈಲಟ್ ಆತನ ಏನು ಮಾಡ್ತಾನೆ ಅಂದರೆ, ಒಂದು ಸುರಕ್ಷಿತವಾದಂಥ ಒಂದು ಪ್ರದೇಶದಲ್ಲಿ ವಿಮಾನವನ್ನು ಲ್ಯಾಂಡ್ ಮಾಡ್ತಾನೆ, ಅಲ್ಲಿ ಇಳಿಸ್ತಾನೆ. ಹಾಗೆ ಇಳಿಸುವಾಗ ಈ ಒಂದು ವಿಮಾನದ ಪೈಲಟ್ ಬಂದು ಆ ಜಾನ್ಸನ್ ಕ್ಯಾಪ್ಟನ್ಗೆ, ಮಿಲಿಟ್ರಿ ಒಂದು ಸೈನ್ಯದ ಕ್ಯಾಪ್ಟನ್ಗೆ ಹೇಳ್ತಾನೆ, ಸಾರ್, ನೀವು ಯಾವಾಗಲೂ ಹೇಳ್ತಾ ಇದ್ರು ಯುದ್ಧ ಬರೋದಕ್ಕಿಂತ ಮುಂಚೆ, ಕಷ್ಟ ಕಾಲ ಬರೋದಕ್ಕಿಂತ ಮುಂಚೆ ದೇವರಿಗೆ ಪ್ರಾರ್ಥನೆ ಮಾಡಬೇಕಂತ ನೀವು ಯಾವಾಗಲೂ ಹೇಳ್ತಾ ಇದ್ರಿ. ಈಗ ನೋಡ್ರಿ, ನಾವು ನಮ್ಮ ಸೇನಾಪಡೆಯನ್ನು ಬಿಟ್ಟು ಕೆಲವು 1000 ಕಿಲೋಮೀಟ್ರ್ ಬಂದಿದ್ದೀವಿ. ಈಗ ನಾವು ಮತ್ತೆ ವಾಪಸ್ ಹೋಗ್ಬೇಕಂದ್ರೆ ಇಂಧನ ಬೇಕು, ನಾವು ಮತ್ತೆ 1000 ಕಿಲೋಮೀಟ್ರ್ ಪ್ರಯಾಣ ಮಾಡಬೇಕು. ಇಂಥ ಭಯಂಕರ ಆಪತ್ತು ಕಾಲದಲ್ಲಿ, ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ಯಾರು ನಮ್ಮನ್ನು ಕಾಪಾಡ್ತಾರೆ, ಯಾರು ನಮಗೆ ಸಹಾಯ ಮಾಡ್ತಾರೆ ಅಂತ ಈ ಒಂದು ಪೈಲಟ್ಟು ಜಾನ್ಸನ್ ಅನ್ನುವಂಥ ಕ್ಯಾಪ್ಟನ್ಗೆ ಹೇಳ್ತಾನೆ. ಆಗ ಕ್ಯಾಪ್ಟನ್ ಜಾನ್ಸನ್ ಈ ಪೈಲಟ್ ಹತ್ರ ಏನು ಮಾತಾಡದೆ ಆತನು ಪ್ರತ್ಯೇಕವಾಗಿ, ಏಕಾಂತವಾಗಿ ಆ ಒಂದು ಅರಣ್ಯದ ಸ್ಥಳಕ್ಕೆ ಹೋಗಿ ಆತನು ಹಗಲೆಲ್ಲ ಪ್ರಾರ್ಥನೆ ಮಾಡ್ತಾನೆ. ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ತಾನೆ, ಗಂಟೆಗಳು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾನೆ ದೇವರ ಸಹಾಯಕ್ಕಾಗಿ. ಆತನು ಪ್ರಾರ್ಥನೆ ಮಾಡ್ತಿರುವಾಗ ಕತ್ತಲಾಗ್ತಾ ಬಂತು. ಕತ್ತಲಾಗುವಂಥ ಸಂದರ್ಭದಲ್ಲಿ ಈಗ ಆ ಒಂದು ವಿಮಾನದಲ್ಲಿ ಎಲ್ಲ ಸೈನಿಕರು ನಿದ್ರೆಗೆ ಜಾರಿದ್ದಾರೆ. ಈಗ ಈ ಪ್ರಾರ್ಥನೆ ಮಾಡಿ ವಾಪಸ್ ಬರ್ತಾನೆ ಜಾನ್ಸನ್. ಆತ ನಿದ್ರೆ ಮಾಡಲಿಕ್ಕೆ ಮನಸ್ಸು ಬರಲಿಲ್ಲ. ಆಗ ರಾತ್ರಿ 2 ಗಂಟೆ ಸಮಯದಲ್ಲಿ ಇದ್ದಕ್ಕಿದ್ದಂಗೆ ಒಂದು ದೊಡ್ಡ ಶಬ್ದ ಪಕ್ಕದಲ್ಲಿರುವಂಥ ಸಮುದ್ರದ ಕಡೆಯಿಂದ ಕೇಳಿಸ್ತಾ ಇದೆ. ಆಗ ಎಲ್ಲ ಸೈನಿಕರು ಭಯಭೀತರಾಗಿದ್ದಾರೆ. ಏನಾಯಿತು ಅಂತ ಭಯಭೀತರಾಗಿ ಯಾವ ಕಡೆಯಿಂದ ಶಬ್ದ ಬಂತೋ ತಮ್ಮ ಬಂದೂಕುಗಳನ್ನ ಸರಿ ಮಾಡಿಕೊಂಡು ಆ ಸಮುದ್ರದ ಕಡೆ, ಬೀಚ್ ಕಡೆ ಹೋಗಿದ್ದಾರೆ. ಅಲ್ಲಿ ಹೋಗಿ ನೋಡಿದ್ರೆ ಅವರೆಲ್ಲರಿಗೂ ಒಂದು ಆಶ್ಚರ್ಯ ಕಾದಿದೆ. ಏನಪ್ಪ ಆಶ್ಚರ್ಯ ಅಂದರೆ, ಅಲ್ಲಿ ಒಂದು ದೋಣಿಯಲ್ಲಿ, ಒಂದು ತೆಪ್ಪದಲ್ಲಿ ಸುಮಾರು 50 ಬಾಕ್ಸ್ ಇಂಧನ ಇರುವಂಥ ಬಾಕ್ಸ್ಗಳಿದೆ, ಆಯಿಲ್ ಇರುವಂಥ ಬಾಕ್ಸ್ಗಳಿದೆ. ಅದು ನೋಡಿ ಎಲ್ಲ ಸೈನಿಕರಿಗೆ ತುಂಬ ಖುಷಿಯಾಗಿದೆ. ಆಗ ಅವರೆಲ್ಲ ಬಾಕ್ಸ್ಗಳು ತಕ್ಕೊಂಡು ಆ ವಿಮಾನದಲ್ಲಿ ಇಂಧನ ತುಂಬಿಸ್ಕೊಂಡು ಸುರಕ್ಷಿತವಾಗಿ, ಕ್ಷೇಮವಾಗಿ ತಮ್ಮ ಸೇನಾ ಪಡೆ ಹತ್ರ ಅವರು ಕ್ಷೇಮವಾಗಿ ಸೇರಿದ್ದಾರೆ. ಒಂದು ಆಶ್ಚರ್ಯ ಏನು ಗೊತ್ತಾ, ಈ ಇಂಧನದ ಬಾಕ್ಸ್ ಅಂದರೆ ಯಾವ ರೀತಿ ಸಿಕ್ತು, ಹೇಗೆ ಸಿಕ್ತು ಅಂದರೆ, ಕೆಲವು ತಿಂಗಳುಗಳ ಹಿಂದೆ ಒಂದು ಅಮೇರಿಕ ಹಡಗು ಇಂಧನ ತುಂಬಿದ ಬಾಕ್ಸ್ಗಳೊಂದಿಗೆ ಪ್ರಯಾಣ ಮಾಡ್ತಾ ಇತ್ತು. ಅವ್ರು ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಮತ್ತೊಂದು ಕಡೆಯಿಂದ ಶತ್ರುಗಳು ಆ ಹಡಗಿನ ಮೇಲೆ ದಾಳಿ ಮಾಡಲಿಕ್ಕೆ ಆರಂಭಿಸಿದ್ದಾರೆ. ಈ ಇಂಧನದ ಆ ಒಂದು ಕ್ಯಾಪ್ಟನ್ ಭಾಳ ಬುದ್ಧಿವಂತ ಅಂದ್ಕೊಳ್ತೀನಿ. ಆತ ಏನು ಮಾಡ್ತಾನಂದರೆ, ಆತನು ಯೋಚನೆ ಮಾಡಿ ಈ ಹಡಗಲ್ಲಿ ಇಂಧನ ತುಂಬಿರುವಂಥ ಬಾಕ್ಸ್ಗಿದ್ರೆ ಅದು ಬ್ಲಾಸ್ಟ್ ಆಗಿ ಬೆಂಕಿ ಹತ್ಕೋಬೋದಂತೆ ಅಂದ್ಕೊಂಡು ಆತನ ಒಂದು ದೋಣಿಯಲ್ಲಿ 50 ಬಾಕ್ಸ್ಗಳನ್ನು ಆ ದೋಣಿಯಲ್ಲಿ ತುಂಬಿಸಿ ಸಮುದ್ರದಲ್ಲಿ ಬಿಟ್ಬಿಟ್ಟಿದ್ದಾನೆ. ಅದು ಏನಾಗಿದೆ, ತೇಲ್ಕೊಂಡು 600 ಕಿಲೋಮೀಟ್ರ್ ಪ್ರಯಾಣ ಮಾಡಿ ಕರೆಕ್ಟಾಗಿ ಅಮೇರಿಕ ಮಿಲಿಟರಿ ಪಡೆ ಹತ್ರ ಬಂದು ನಿಂತ್ಕೊಂಡಿದೆ. ದೇವರು ಎಂಥ ಆಶ್ಚರ್ಯಕರನು. ಭಕ್ತನು ಪ್ರಾರ್ಥನೆ ಮಾಡುವಾಗ ಎಷ್ಟು ಅದ್ಭುತವಾದಂಥ ರೀತಿಯಲ್ಲಿ, ಎಷ್ಟು ಆಶ್ಚರ್ಯಕರವಾದಂಥ ರೀತಿಯಲ್ಲಿ ದೇವರು ಉತ್ತರ ಕೊಟ್ಟಿದ್ದಾನೆ. ಮಗನೇ, ಸಹೋದರಿ, ಕೀರ್ತನೆ 50:15 ದೇವರು ವಾಗ್ದಾನ ಮಾಡ್ತಾನೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ, ಬಿಡಿಸುವೆನು ಎಂಬುದಾಗಿ. ಇವತ್ತು ಸಹ ನೀವು ಇಕ್ಕಟ್ಟಿನಲ್ಲಿದ್ದೀರಾ, ಇರಿಕ್ಕಿನಲ್ಲಿದ್ದೀರಾ, ಅನೇಕ ಸಮಸ್ಯೆಗಳಲ್ಲಿ ಮುಳುಗಿ ದಾರಿ ಕಾಣದವರಾಗಿದ್ದೀರಾ. ಅಷ್ಟು ಮಾತ್ರವಲ್ಲ, ಈಗೇನು ಜರುಗುತ್ತೋ ಅವಾಗೇನು
ಜರುಗುತ್ತಂತ ಭಯ ಪಡ್ತಾ ಇದೆಯಾ? ಅಷ್ಟು ಮಾತ್ರವಲ್ಲದೆ ಈ ಭಯಂಕರವಾದಂಥ ಶೋಧನೆಯಿಂದ ನಾನು ಹೊರಗೆ ಬರ್ತೀನೋ ಅಥವಾ ಇಲ್ಲಿಗೆ ನನ್ನ ಕತೆ ಮುಗಿತಂತ ವೇದನೆ ಪಡ್ತಾ ಇದೆಯಾ? ನಿನಗೆ ಎದುರಾಗುವ ವಿಷಯದಲ್ಲಿ ನಾನು ಅಪಜಯದ ಪಾಲಾಗ್ತೀನೇನೋ ಅಂತ ಭಯಪಡ್ತಾ ಇದೆಯಾ? ಮಗನ ಸಹೋದರ ಸಹೋದರಿ, ಇಂಥ ಭಯಂಕರವಾದಂಥ ಕಠಿಣ ಪರಿಸ್ಥಿತಿಯಲ್ಲಿ ನೀವು ಪ್ರಾರ್ಥನೆಯಲ್ಲಿ ಕಳೀರಿ. ಜಾನ್ಸನ್ ಅನ್ನುವಂಥ ವ್ಯಕ್ತಿ ಆ ಕಠಿಣವಾದ ಪರಿಸ್ಥಿತಿಯಲ್ಲಿ ಪ್ರಾರ್ಥನೆಯಲ್ಲಿ ಕಳೆಯುವಾಗ ದೇವರು ಹೆಂಗೆ ಆ ಭಕ್ತನಿಗೆ ಅದ್ಭುತವಾಗಿ ಉತ್ತರ ಕೊಟ್ಟನೋ, ನಿನಗೆ ಎದುರಾಗುವ ಪ್ರತಿ ಶೋಧನೆಯಲ್ಲಿ ನೀನು ಪ್ರಾರ್ಥನೆ ಮಾಡಿದ್ರೆ ದೇವರು ನಿನಗೆ ಅದ್ಭುತವಾಗಿ ಜಯ ಕೊಟ್ಟು ನಡೆಸ್ತಾನೆ. ನಿಜವಾಗಲೂ ನಾನು ಹೇಳ್ತೀನಿ ಪ್ರಿಯ ದೇವ್ರ ಮಕ್ಕಳೇ, ನಿನಗೆ ಎದುರಾಗುವಂಥ ಪ್ರತಿ ಶೋಧನೆಯಲ್ಲಿ ನೀನು ಪ್ರಾರ್ಥಿಸಿದರೆ ಯಾವಾಗಲೂ ಜಯ ನಿನ್ನ ಕಡೆನೇ ಇರುತ್ತೆ. ಹಾಗಾಗಿ ಈ ದೇವರ ಮಾತುಗಳನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಆಮೇನ್. ಆಮೇನ್. ಪ್ರೈಸ್ ದ ಲಾರ್ಡ್. ಆಮೇನ್.